ವಿಮಾನಯಾನ ಇತಿಹಾಸದಲ್ಲೇ ದೇಶದಲ್ಲಿ ಕಂಡು ಕೇಳರಿಯದಂತಹ ಒಂದು ರೀತಿಯ ತುರ್ತು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಾನೆ ಹೇಳಬಹುದು. ಇಂಡಿಗೋ ವಿಮಾನಗಳ ಬೃಹತ್ ರಥದಿಂದ ದೇಶಾದ್ಯಂತ ಪ್ರಯಾಣಿಕರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಟಿಕೆಟ್ ಕೌಂಟರ್ ಹತ್ರ ಕಾದು ಕಾದು ಹೈರಾಣಾಗ್ತಿದ್ದಾರೆ. ತಮ್ಮ ಲಗೇಜ್ಗಾಗಿ ಪ್ರಯಾಣಿಕರು ಕಾದು ಸುಸ್ತಾಗಿ ಹೋಗಿದ್ದಾರೆ. ಇದರ ಒಂದು ರಿಪೋರ್ಟ್ ಇದೆ, ನೋಡೋಣ. ದೇಶಾದ್ಯಂತ ಮುಂದುವರೆದ ಇಂಡಿಗೋ ವಿಮಾನಗಳ ಪ್ರಾಬ್ಲಮ್. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ಪರದಾಟ 6ನೇ ದಿನವೂ ಮುಂದುವರಿಯಲಿದೆ ಇಂಡಿಗೋ ಗೋಳು. ಹೌದು, ಭಾರತದ ಅತಿ ದೊಡ್ಡ ವಿಮಾನಯಾನ ಸಂಸ್ಥೆಯಾಗಿರೋ ಇಂಡಿಗೋ ವಿಮಾನಯಾನ ಸಂಸ್ಥೆಯ ನಡೆಯಿಂದ ಇಡೀ ದೇಶದಲ್ಲಿ ಸಮಸ್ಯೆಗಳ ಸರಮಾಲೆ ಮುಂದುವರೆದಿದೆ. ಕಳೆದ 5 ದಿನಗಳಿಂದಲೂ ಇಂಡಿಗೋ ವಿಮಾನಗಳ ಬೃಹತ್ ರಥದಿಂದ ದೇಶಾದ್ಯಂತ ಪ್ರಯಾಣಿಕರು ಪರದಾಡುತ್ತಲೇ ಇದ್ದಾರೆ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೂ 5ನೇ ದಿನವೂ ಪ್ರಯಾಣಿಕರ ಪರದಾಟ ಮುಂದುವರೆದಿದ್ದು ಇಡೀ ದಿನ ಸಾವಿರಾರು ಮಂದಿ ಪ್ರಯಾಣಿಕರು ಪರದಾಡಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಿಂದ ದೇಶದ ವಿವಿಧೆಡೆಗೆ ತೆರಳಬೇಕಿದ್ದ 49ಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ಬಂದಾಗಿದೆ. ಇದರಿಂದ ಮೊದಲೇ ಪ್ರಿಪ್ಲಾನ್ ಮಾಡಿಕೊಂಡು ಪ್ರಯಾಣಕ್ಕೆ ಅಂತ ಏರ್ಪೋರ್ಟ್ಗೆ ಬಂದ ಪ್ರಯಾಣಿಕರು ಗಂಟೆಗಟ್ಟಲೆ ವಿಮಾನಗಳಿಗಾಗಿ ಕಾದು ಕಾದು ಡಿಲೇ ಅಂತ ಕೊನೆಗೂ ವಿಮಾನ ಸಿಗದೆ ಮನೆಗೆ ವಾಪಸ್ ಹೋಗಲಾಗದೆ ಏರ್ಪೋರ್ಟ್ನಲ್ಲಿ ಉಳಿದುಕೊಳ್ಳಲೂ ಆಗದೆ ಪಡಬಾರದ ಕಷ್ಟ ಪಡುವಂತಾಗಿತ್ತು. ಇನ್ನು ಬೆಳಗಾವಿಯಿಂದ ವಿಮಾನದ ಮೂಲಕವೇ ಬೆಂಗಳೂರಿಗೆ ಪುಟ್ಟ ಮಗನೊಂದಿಗೆ ಬಂದ ತಾಯಿಯೊಬ್ಬರು ಗುವಾಹಟಿಗೆ ತೆರಳಲು ಇಡೀ ದಿನ ಏರ್ಪೋರ್ಟ್ನಲ್ಲೇ ಕಾಲ ಕಳೆದಿದ್ದಾರೆ. ಬೆಳಗ್ಗೆ 8 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ಕಾದರೂ ವಿಮಾನ ಸಿಕ್ಕಿಲ್ಲ. ಹೀಗಾಗಿ 1.5 ವರ್ಷದ ಮಗನೊಂದಿಗೆ ಅತ್ತ ಮನೆಗೂ ವಾಪಸ್ ಹೋಗಲಾಗದೆ ಏರ್ಪೋರ್ಟ್ನಲ್ಲೇ ಇರಲೂ ಆಗದೆ ನರಕ ಯಾತನೆ ಅನುಭವಿಸಿದ್ದಾರೆ. ನಾವು ಇಲ್ಲಿಂದ ಗೋವಾಟಿಗೆ ಹೋಗ್ಬೇಕು. ಇವಾಗ ಅದು ಇನ್ನೂ ಡಿಲೇ ಅಂತಿದ್ದಾರೆ ಅವರು. ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರ ಹೋಗ್ಬೇಕು. ಬೆಳಗಾವಿಂದ ಬೆಂಗಳೂರಿಗೆ ಬಂದೀನಿ. ಬೆಂಗಳೂರಿಂದ ಈಗ ಮತ್ತೆ ಇನ್ನೊಂದು ಫ್ಲೈಟ್ ಐತೆ ಆವಾಗ ನಮಗೆ 1 o'clock ಅಂತ ಹೇಳಿದ್ರು. ಇವಾಗ ಮತ್ತೆ ಡಿಲೇ ಮಾಡಿದ್ದಾರೆ. ಇವಾಗ ಇವ್ನ ಇಟ್ಕೊಂಡು ಹೆಂಗೆ ಮಗುನ ಇಟ್ಕೊಂಡು ಹೋಗ್ಬೇಕು ಅಂತ ನಮ್ಮದು ಅದೇ ಆಗೈತಿ. ಕಷ್ಟ ಆಗ್ತೈತೆ. ಇದೇ ರೀತಿ ಮಕ್ಕಳ ಜೊತೆ ಬಂದಿದ್ದ ಬಹಳಷ್ಟು ಮಹಿಳೆಯರು ಪರದಾಟ ಅನುಭವಿಸಿದ್ರೆ, ಇತ್ತ ಶಬರಿಮಲೆ ಅಯ್ಯಪ್ಪನ ಭಕ್ತರು ಸಹ ಪಡಬಾರದ ಪರಿಪಾಟಲು ಪಟ್ಟಿದ್ದಾರೆ. ಅಯ್ಯಪ್ಪನ ದರ್ಶನಕ್ಕಾಗಿ ಬೆಂಗಳೂರಿನಿಂದ ಕೊಚ್ಚಿಗೆ ವಿಮಾನ ಬುಕ್ ಮಾಡಿರೋ ಅಯ್ಯಪ್ಪನ ಭಕ್ತರಿಗೆ ವಿಮಾನ ರದ್ದಾಗಿರೋದು ಬೇಸರ ತರಿಸಿದೆ. ತಲೆಯ ಮೇಲೆ ಇರುಮುಡಿ ಹೊತ್ತು ಅಂದುಕೊಂಡ ಸಮಯಕ್ಕೆ ದೇವರ ದರ್ಶನ ಮಾಡಲು ಆಗ್ತಿಲ್ಲ ಅಂತ ಅಳಲು ತೋಡಿಕೊಂಡಿದ್ದಾರೆ. ಹೈದರಾಬಾದ್ನಿಂದ ವಿಮಾನದ ಮೂಲಕವೇ ಬೆಂಗಳೂರು ಏರ್ಪೋರ್ಟ್ಗೆ ಬಂದಿರೋ ವೆಂಕಟಶೇಷಾರೆಡ್ಡಿ ಸೇರಿ ಹಲವು ಭಕ್ತರು ಇಡೀ ದಿನ ಕಾದಿದ್ದಾರೆ. ಆದರೆ ಕೊಚ್ಚಿಗೆ ಬುಕ್ ಮಾಡಿದ್ದ ವಿಮಾನ ಕೊನೆ ಕ್ಷಣದಲ್ಲಿ ಕ್ಯಾನ್ಸಲ್ ಆಗಿದ್ದು ಮುಂದೇನು ಮಾಡೋದು ಅಂತ ಅಯ್ಯಪ್ಪನ ಭಕ್ತರು ಸಹ ದಿಕ್ಕು ತೋಚದಂತಾದ್ರು. दो घंटा से काट रहा हूँ, कुछ भी रेस्पॉन्स भी नहीं दिया. अभी हैदराबाद से सुबह आया. अभी कनेक्टिंग फ्लाइट कोची गए, कोची फ्लाइट नहीं, नेक्स्ट 3 days कोची अवेलेबल नहीं है बोला. अभी जाने का अल्टरनेट पूछे तो मैं कुछ भी नहीं करूँ, कुछ भी हेल्प भी नहीं कर रहा हूँ, कुछ रेस्पॉन्स भी नहीं दिया. अभी अल्टरनेट जाने के लिए अभी इधर से बस पे जाना, ट्रेन पे जाना, कुछ भी मालूम नहीं. अभी नेक्स्ट 3 days अवेलेबल ही नहीं, कोची जाने के लिए चांसेस ही नहीं है बोला. ಇನ್ನು ಇಂಡಿಗೋ ವಿಮಾನಗಳ ಕ್ಯಾನ್ಸಲೇಷನ್ ಇಂದು 6ನೇ ದಿನವೂ ಮುಂದುವರಿಯೋ ಸಾಧ್ಯತೆ ಇದ್ದು ಮುಂದೆ ಏನೇನಾಗುತ್ತೋ ಎಂಬುದನ್ನ ಕಾದು ನೋಡಬೇಕು. ಒಟ್ನಲ್ಲಿ ಇಂಡಿಗೋ ಸಂಸ್ಥೆಯ ನಡೆಯಿಂದ ದೇಶದಾದ್ಯಂತ ಪ್ರಯಾಣಿಕರಿಗೆ ಪರದಾಟ ಸಂಕಷ್ಟಗಳು ತಪ್ಪಿದ್ದಲ್ಲ ಎನ್ನುವಂತಾಗಿದೆ. ಹೀಗಾಗಿ ಆದಷ್ಟು ಬೇಗ ಈ ಸಮಸ್ಯೆಗೆ ಕೇಂದ್ರ ಸರ್ಕಾರ ಶಾಶ್ವತ ಪರಿಹಾರ ಕೊಡಲಿ ಎಂದು ಪ್ರಯಾಣಿಕರು ಆಗ್ರಹಿಸುತ್ತಿದ್ದಾರೆ. ಮುದ್ದು ಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.